ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಪಾಶಿನೇ ನಮಃ. ಭಗವಂತ ಜೀವಿಗಳ ಕರ್ಮಾನುಸಾರ, ಯೋಗ್ಯತಾನುಸಾರ, ಅರ್ಹತಾನುಸಾರ ಜೀವಿಗಳನ್ನು ತನ್ನ ಪಾಶದಿಂದ ಎಳೆದುಕೊಳ್ಳುತ್ತಾನೆ, ಮೋಹದಿಂದ ಕಟ್ಟಿಹಾಕುತ್ತಾನೆ. ಭವಪಾಶದಿಂದ ಸಂಸಾರ ಬಂಧನವನ್ನು ಉಂಟು ಮಾಡುತ್ತಾನೆ. ಯಮಪಾಶದಿಂದ ಜೀವವನ್ನು ಹರಣ ಮಾಡುತ್ತಾನೆ. ಯಾರು ಮುಕ್ತಿಯೋಗ್ಯರೋ ಅಂತಹ ಭಕ್ತರಿಗೆ, ಜ್ಞಾನಿಗಳಿಗೆ ಭವಬಂಧನವನ್ನು ನಿವಾರಿಸಿ ಮುಕ್ತಿಯನ್ನು, ಮೋಕ್ಷವನ್ನು ಕೊಡುವವನೂ ಭಗವಂತನೇ ಆಗಿದ್ದಾನೆ. ಭಗವಂತ ಭಕ್ತವತ್ಸಲನಾಗಿದ್ದಾನೆ. ಭಕ್ತರ ಭಕ್ತಿಗೆ ಸೋಲುವವನು, ಮೆಚ್ಚುವವನು, ಭಕ್ತರ ಕಟ್ಟಿಗೆ ಸಿಲುಕುವವನು ಭಗವಂತ. ಹೀಗಾಗಿ ಇಂತಹ ಭಗವಂತನನ್ನ ಪಾಶಿನೇ ನಮಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.